ಬರ್ಬೋದು ಅನ್ನುವಂಥ ಒಂದು ಆಶಾವಾದವೂ ಅದ. ಆ ದಿಶೆಯಲ್ಲಿ ಅವರು ಬರೋ ಜೊತೆಗೆ ಇರೋ ದೊಡ್ಡ ಪ್ರಶ್ನೆ ಯತ್ನಾಳ ಬಾಗಲಕೋಟೆಗೆ ಬರ್ತಾರೇನೋ ಅಂತೇಳಿ. ಈವರೆಗಿನ ಒಂದು ಡೆವಲಪ್ಮೆಂಟ್ ನೋಡಿದಾಗ ಖಂಡಿಲ್ಲ ಬರ್ಬೋದು, ಇನ್ನು 1 ದಿನ 2 ದಿನದಲ್ಲೇ, ಮತ್ತು ಜೋರ್ದಾರಾಗಿ ಪ್ರಚಾರ ಮಾಡ್ಬೋದಿಲ್ಲ ಅಂತಲ್ಲ. ಈ ಪ್ರಚಾರ ಈ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಒಂದು ಇಫೆಕ್ಟ್ ಆಗ್ತದೆ ಅನ್ನೋ ಸಹಿತ ಮುಂದಿನ ದಿನದಲ್ಲಿ ತಿಳಿಯುವಂಥದ್ದು. ಮತ್ತು ಜನ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಒಂದಿಷ್ಟು ಹೆಚ್ಚಿಗೆ ಅಂದರೂ ಅಡ್ಡಿ ಇಲ್ಲ. ಉಮೇಶ್ ಮೇಟಿ ಅವ್ರ ಪರವಾಗಿ ಹಳ್ಳಿಗಳ ಜನ ಮಾತಾಡೋದ್ರಿಂದಾಗಿ ಅವ್ರು ಗೆಲ್ತಾರೇನೋ ಅನ್ನೋಂಥ ಒಂದು ವಾತಾವರಣ ಸೃಷ್ಟಿ ಆಗಲಿಕ್ಕತ್ತದ. ಆದರೆ ಇದು ತಾತ್ಕಾಲಿಕ ಈಗಿನ ಮಟ್ಟಿಗೆ. ಇದು ಇದೇ ರೀತಿಯಾಗಿ ಟೆಂಪೋ ಉಳಿತದಲ್ಲ ಲಾಸ್ಟ್ವರೆಗೆ ಅನ್ನುವಂಥದ್ದು ಅಷ್ಟ ಪ್ರಶ್ನೆ ಅದ. ಅದು ಉಳಿದ್ರೆ ಗೆಲ್ತಾರೆ ಅನ್ನುವಂಥ ಮಾತುಗಳಿದ್ದಾವೆ. ಒಟ್ಟಾರೆಯಾಗಿ ಈ ನಮ್ಮ ವೀರಣ್ಣ ಚರಂತಿಮಠ್ ಜೊತೆಗೆ ನಮ್ಮ ಉಮೇಶ್ ಮೇಟಿ ಅವರು ಇಬ್ಬರ ಮಧ್ಯದ ಈ ಒಂದು ರಂಗೇರಿದ ಫೈಟ್ ಅಲ್ಲಿಯ ಜನಕ್ಕೆ ಏನಪ್ಪ ಅಂದ್ರೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಕನ್ಫ್ಯೂಷನ್ ಆಯಿತು. ಮತ್ತು ಇವ್ರು ಬಂದು ನಮ್ಗೆ ಒಳ್ಳೆಯದು, ಅವ್ರು ಬಂದ್ರೆ ಒಳ್ಳೆಯದು ಅನ್ನುವಂಥ ಒಂದು ಭಾವನೆಗಳು ಅಲ್ಲಿ ತಲೆಯಲ್ಲಿರೋದ್ರಿಂದಾಗಿ ನಮ್ಮ ವಿಶೇಷವಾಗಿ ಎರಡೂ ಕಡೆ ಜನ ಇದ್ದಂಥವ್ರು ಯಾವ ಸರಿ ಅನ್ನೋಂಥ ಇನ್ನೂ ಕನ್ಫ್ಯೂಸನ್ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳೋದ್ರಿಂದಾಗಿ ಗೆಲ್ಲುವುದು ಯಾರು ನೋಡಿದ್ರೆ ಎರಡೂ ಕಡೆ ಪಾರ್ಟಿ ಜಬರ್ದಸ್ತಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಭೇಟಿ ಆಗ್ತಾ ಇದ್ದಾರೆ. ಪ್ರತಿ ಜನರನ್ನು ಕೇಳಿದಾಗ ಒಬ್ಬರು 4 ಮಂದಿನ ಕೇಳಿದಾಗ ಒಂದಿಷ್ಟು ಜನ ನಮ್ಮ ಏನೋ ಮೇಟಿ ಅವ್ರ ಕಡೆ, ಇನ್ನು ಕೆಲವರು ಜನ ನಮ್ಮ ಚರಂತಿಮಠ ಅವ್ರ ಕಡೆ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಒಬ್ಬರು ಟೀಕಾನು ಮಾಡ್ತಾ ಇದ್ದಾರೆ. ಇಲ್ಲ ಕೆಲಸ ಮಾಡಿಲ್ಲರಿ, ಬರೀ ಗ್ಯಾರಂಟಿ ಅಂತ ಹೇಳ್ತಾರೆ, ಏನೂ ಮಾಡಿಲ್ಲ ಅಂತೇಳಿ BJP ಇದ್ದಂಥವ್ರು, BJP ಮುಂದೆ ಯಾವ್ದು ವಿರೋಧಿ ಇದ್ದಂಥವ್ರು ಇಲ್ಲ ರೀ ಕೆಲಸ ಆಗ್ಯದ, ಗ್ಯಾರಂಟಿ ಮುಟ್ಟುತ್ತಾ ಇದ್ದಾವೆ, ಎಲ್ಲರೂ ಚಲೋ ಆಗಿದೆ, ಇನ್ನು ಕೆಲವ್ರು ಮಾತಾಡ್ತಾ ಇದ್ದಾರೆ.